ओम नमः श्री गुरु राजाय मम उद्धारक प्रभो। नमस्ते सद्गुरु स्वामिन् सच्चिदानंददायक। स्तोत्र ज्योतिमिदं पुण्यं दिव्य ज्ञान प्रकाशिने। श्री गुरोश्चरण युगलौ श्रद्धया भक्त्या निवेदितं। सुराचार्याय विद्महे सुरश्रेष्ठाय धीमहि तन्नो गुरुः प्रचोदयात्। श्री गुरुभ्यो नमः। ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರ್ಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಜೂನ್ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನೋಡೋಣ. ನಿಮ್ಮ ರಾಶಿಗೆ 11ನೇ ಮನೆಗೆ ಗುರು ಬರ್ತಾ ಇದ್ದಾರೆ. ಜೂನ್ 2ನೇ ತಾರೀಕು ತುಂಬಾ ಒಳ್ಳೆ ಸ್ವಾಗತವನ್ನ ಕೋರಿ ಗುರುಗಳಿಗೆ ನಮಸಿ ಸ್ಮರಿಸಿ ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭ ಕಾಲ, ಭಾಗ್ಯೋದಯ ಕಾಲ, ಲಾಭದ ಕಾಲ ಪ್ರಾರಂಭ ಆಗ್ತಾ ಇದೆ. ಕನ್ಯಾ ರಾಶಿಯವರು ಯಾವುದೇ ಕಾರಣಕ್ಕೂ ನೀವು ಇನ್ನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಎಲ್ಲ ಕೆಲಸಗಳನ್ನ ಕೈಗೆ ತಗೊಳ್ಬಹುದು. ನಿಮ್ಮ ವೈಯಕ್ತಿಕ ಕೆಲಸಗಳು, ಸಾಮಾಜಿಕ ಕೆಲಸಗಳು, ಕೋರ್ಟು ಕಚೇರಿ ಅಥವಾ ಸಾಂಸಾರಿಕ ಸಮಸ್ಯೆಗಳು, ಭೂಮಿ ರಿಲೇಟೆಡ್, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ವಿಚಾರದಲ್ಲೂ ನೀವಿಡುವಂತಹ ಒಂದೊಂದು ಸ್ಟೆಪ್ಸು ಕೂಡ ಕನ್ಯಾ ರಾಶಿಯವರಿಗೆ ಇನ್ನು ಮುಂದಕ್ಕೆ ಲಾಭದಾಯಕವಾಗಿರುತ್ತೆ. ಹೋಯ್ತು, ಈಗ ಕೆಟ್ಟದ್ದು ಕಾಲ ಎಲ್ಲ ಹೋಯ್ತು, ಕಷ್ಟಪಡೋ ಸಮಯ ಎಲ್ಲ ಹೋಯ್ತು. ಈಗಲೂ ಕಷ್ಟಪಡಬೇಕು, ಕಷ್ಟಪಟ್ಟರೆ ತಾನೇ ಪ್ರತಿಫಲ ಸಿಗುತ್ತೆ. ಆದರೆ ಕನ್ಯಾ ರಾಶಿಯವರಿಗೆ 100% ಗುರು ಬಹಳ ಉತ್ತಮವಾದ ಫಲವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಗುರುಗೋಚಾರ ಫಲದಲ್ಲಿ ನಾನು ಇನ್ ಡೆಪ್ತ್ ಆಗಿ ಹೇಳಿದ್ದೀನಿ, ಅದನ್ನು ನೀವು ನೋಡ್ಕೋಬಹುದು. ಬಟ್ ಎನಿವೇ, ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಪಾಸಿಟಿವ್ ಆಗಿ ಇರಿ. 100% ನಿಮಗೆ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಅಂತೂ ಇಲ್ಲ. ಸರಿ, ಗುರು ಏನಕ್ಕೆ ಅಧಿಪತಿ? ಫಿನಾನ್ಸ್ಗೆ ಪ್ಲಸ್ ಸಂತಾನಕ್ಕೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಇನ್ನು ಮುಂದಕ್ಕೆ ಶುಭ ಫಲ, ಪ್ಲಸ್ ಫಿನಾನ್ಷಿಯಲ್ ಆಗಿ ನೀವು ಸ್ಟ್ರಾಂಗ್ ಆಗ್ತೀರಾ. ಬಂದಂತ ಫಿನಾನ್ಷಿಯಲ್ ಅನ್ನ ಪ್ಲಾನ್ ಮಾಡಿ, ಅದನ್ನ ಸೆಕ್ಯೂರ್ ಮಾಡಿ, ಅಕ್ಯುಮುಲೇಟ್ ಮಾಡಿ, ಒಂದು ಫ್ಯೂಚರ್ಗೋಸ್ಕರ ಸಿದ್ಧತೆಯನ್ನ ನಡೆಸ್ಕೊಳ್ಳಿ. ಇನ್ನು 8ನೇ ತಾರೀಕು ಶುಕ್ರ, ಕನ್ಯಾ ರಾಶಿಯವರಿಗೆ ಶುಕ್ರ ದಶಮದಿಂದ ಏಕಾದಶಕ್ಕೆ ಬರ್ತಾ ಇದ್ದಾರೆ. ಶುಕ್ರನಿಂದ ಫಲ, ವಿವಾಹ ಕಾರ್ಯ, ಶುಭ ಕಾರ್ಯಗಳು, ಮತ್ತೆ ನಿಮ್ಮ ಒಂದು ಭೂಮಿ ತಗೊಳ್ಳೋದು, ಮನೆ ತಗೊಳ್ಳೋದು, ಬೋರ್ ಹಾಕ್ಸೋದು, ಗೃಹ ಪ್ರವೇಶ ಮಾಡೋದು, ಅಥವಾ ಏನೇ ಒಂದು ಶುಭ ಕಾರ್ಯಕ್ಕೆ ಕೈ ಹಾಕಿದ್ರು ಸಕ್ಸಸ್ಸು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗಾಗ್ಬೋದು ಅಥವಾ ರೈತರಿಗಾಗ್ಬೋದು ಉತ್ತಮವಾದ ಫಲ. ಈವನ್ ಸಿವಿಲ್ ಇಂಜಿನಿಯರ್ಸು, ಮನೆ ಕಟ್ಟೋ ಮೇಸ್ತ್ರಿಗಳಿಂದ ಹಿಡಿದು ಆರ್ಕಿಟೆಕ್ಟ್ ಇಂದ ಹಿಡಿದು ಪ್ರತಿಯೊಂದು ಲೇವಾದೇವಿ ಮಾಡುವಂತಹ ಎಲ್ಲರಿಗೂ ಅನುಕೂಲ. ಈವನ್ ರೋಡ್ ಕಾಂಟ್ರಾಕ್ಟರ್ ತಗೊಳ್ಳೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮಾಡುವಂಥವ್ರು, ಮತ್ತೆ ಮೀಡಿಯೇಷನ್ ಆಗಿ ಕೆಲಸ ಮಾಡ್ತಿರ್ತಾರಲ್ಲ, ಮೀಡಿಯೇಟರ್ಸ್ ಅಂತ ಹೇಳ್ತೀವಲ್ಲ, ಮಧ್ಯವರ್ತಿಗಳು, ಒಂದು ಗೌರ್ಮೆಂಟ್ ಜೊತೆ ಒಂದು ವ್ಯವಹಾರ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರು, ಅಥವಾ ಯಾವುದೇ ತರದ ವ್ಯವಹಾರ ಅನ್ನುವಂಥದ್ದು ನೀವು ನಡೀತಾ ಇದ್ರೆ ಅದೆಲ್ಲ ಬಹಳ ಅನುಕೂಲಗಳು, ಪ್ಲಸ್ ಪಾಯಿಂಟ್ಸ್ ಆಗುವಂತ ಸಾಧ್ಯತೆಗಳೆಲ್ಲ ಬಹಳ ಲಕ್ಷಣಗಳು ಕನ್ಯಾ ರಾಶಿಯವರಿಗೆ ಕಾಣ್ತಾ ಇದೆ. ಇನ್ನು 15ನೇ ತಾರೀಕು ರವಿ ಅವರು ನಿಮಗೆ ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರ್ತಾರೆ. ಕನ್ಯಾ ರಾಶಿಗೆ ಅಧಿಪತಿ ಅಂತ ಬುಧನಿಗೆ ಸೂರ್ಯ ಮಿತ್ರ, ಅವರು ದಶಮ ಸ್ಥಾನಕ್ಕೆ ಬಂದಾಗ ನಿಮ್ಮ ಉದ್ಯೋಗದ ಬದಲಾವಣೆ ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳಿಂದನೇ ಪ್ರಾರಂಭ ಆಗುತ್ತೆ. ನೀವು ಬಯಸಿದ್ರೆ ನೂತನ ಉದ್ಯೋಗ ಪ್ರಯತ್ನ, ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಈಗಿರುವಂತಹ ಉದ್ಯೋಗಕ್ಕಿಂತ ನೆಕ್ಸ್ಟ್ ಲೆವೆಲ್ ಒಂದು ಪಾಸಿಟಿವ್ ಉದ್ಯೋಗ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಆ ಉದ್ಯೋಗ ನಿಮಗೆ ಸಕ್ಸಸ್ ಆಗಿ ಅದು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗೋದಕ್ಕೆ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಿಮ್ಮ ಕರ್ಮ ಅಂದ್ರೆ ವೃತ್ತಿ ಅಂದ್ರೆ ಉದ್ಯೋಗ ನಿಮಗೆ ಸ್ಥಿರ ಆಗೋದ್ರಲ್ಲಿ ಬೇಕಾದಂತ ಫಸ್ಟ್ ಸ್ಟೆಪ್ ಅನ್ನೋಂಥದ್ದು ಈ ಜೂನ್ ತಿಂಗಳಲ್ಲೇ ಪ್ರಾರಂಭ ಆಗ್ತಾ ಇದೆ. ಪ್ರಯತ್ನ ಪಟ್ರೆ ಉನ್ನತ ಉದ್ಯೋಗ ಸಿಗುತ್ತೆ. ಜೊತೆಗೆ ಯಾರ್ಯಾರು ಉದ್ಯೋಗ ಕಳ್ಕೊಂಡಿದ್ದೀರೋ ಅಂತವ್ರು ಪ್ರಯತ್ನ ಪಟ್ರೆ ಈ ತಿಂಗಳು ಖಂಡಿತವಾಗ್ಲೂ ಉದ್ಯೋಗ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿ ಆಗುತ್ತೆ. ಇನ್ನು 20ನೇ ತಾರೀಕು ಕುಜ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಆಫ್ಟರ್ 20th of ಜೂನ್ ಆದ್ಮೇಲೆ ನಿಮಗೆ ಇನ್ನೊಂದು ಅದ್ಭುತ ಏನಪ್ಪಾ ಅಂದ್ರೆ, ಕುಜ ತುಂಬಾ ಬಲಿಷ್ಠವಾಗಿ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಅವರು ನಿಮಗೆ ಅಷ್ಟಮ ಸ್ಥಾನಾಧಿಪತಿ ಹಾಗೂ ತೃತೀಯ ಸ್ಥಾನಾಧಿಪತಿ. ಧೈರ್ಯವನ್ನ, ಸ್ಥೈರ್ಯವನ್ನ, ವಿಜಯವನ್ನ ಹಾಗೂ ಅದೃಷ್ಟವನ್ನ ಕೊಡುವಂತ ಸ್ಥಾನಾಧಿಪತಿ ಕುಜ ಭಾಗ್ಯಕ್ಕೆ ಬಂದು ಒಂದು ಹಂತಕ್ಕೇನಪ್ಪ ಅಂದ್ರೆ, ಭೂಮಿ, ಮನೆ, ಆಸ್ತಿ, ವ್ಯವಹಾರ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ದೂರ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಮಾಡ್ತಾರೆ. ಹಾಗೆ ನಿಮ್ಮ ಮೂಳೆ, ಮಾಂಸ, ರಕ್ತದ ರೋಗಗಳನ್ನ ದೂರ ಮಾಡಿ, ದೇಹವನ್ನ ಬಲಿಷ್ಠ ಮಾಡಿ, ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗದೆ ಇದ್ದಂಗೆ ಬ್ಯಾಲೆನ್ಸ್ ಮಾಡ್ತಾರೆ. ಅದ್ರ ಜೊತೆಗೆ 22ನೇ ತಾರೀಕು ಬುಧ ಅವರು ನಿಮಗೆ ಲಾಭಸ್ಥಾನಕ್ಕೆ ಬರ್ತಾರೆ. ಲಾಭಸ್ಥಾನಕ್ಕೆ ಬುಧ ಬಂದಾಗ ಅಂದ್ರೆ ವಿಶೇಷವಾದಂತ ಫಲ. ನಿಮ್ಮ ರಾಶ್ಯಾಧಿಪತಿ
ಲಾಭಸ್ಥಾನ, ನಿಮಗೆ ಸುಖ ಸ್ಥಾನಾಧಿಪತಿ ಲಾಭಸ್ಥಾನ, ನಿಮಗೆ 7ನೇ ಮನೆ ಅಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಲೈಫ್ ಪಾರ್ಟ್ನರ್ ಅಂದ್ರೆ ವಿವಾಹ, ಇದಕ್ ಸ್ಥಾನಾಧಿಪತಿ ಆಗಿರತಕ್ಕಂತಹ ಗುರುನು ನಿಮಗೆ ಲಾಭಸ್ಥಾನದಲ್ಲಿದ್ದಾರೆ. ಅದಲ್ಲದೆ ನಿಮಗೆ ಭಾಗ್ಯ ಸ್ಥಾನಾಧಿಪತಿ ಶುಕ್ರನು ಲಾಭಸ್ಥಾನಕ್ಕೆ ಬರ್ತಾರೆ. ಧನ, ಕನಕ, ವಸ್ತು, ವಾಹನ ಕಾರಕನಾಗಿರತಕ್ಕಂಥದ್ದು. ಮತ್ತೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರನೂ ಲಾಭಸ್ಥಾನಕ್ಕೆ ಬರ್ತಾರೆ. ಅಬ್ಬಬ್ಬ, ಎಷ್ಟು ಲಾಭ ಫಲಗಳು, ಎಷ್ಟು ಲಾಭ ಸ್ಥಾನದ ಆಕ್ಟಿವೇಶನ್ನು, ಇವೆಲ್ಲವನ್ನ ನೀವು ಪ್ರೊಸೀಡಿಂಗ್ಸ್ ರಿಲೀಸ್ ಮಾಡಬೇಕು. ಅದರ ಅರ್ಥ ನಿಮ್ಮ ಪ್ರಯತ್ನ ಇಷ್ಟು ದಿನ ಏನ್ ಪಡ್ತಾ ಇದ್ರೋ ಅದ್ರ ಫಲ ನಿಮ್ಗೆ ಏನ್ ಸಿಗ್ತಾ ಇರ್ಲಿಲ್ವೋ, ಈಗ ನಿಮ್ಮ ಪ್ರಯತ್ನ ಇದೆಯಲ್ಲ ಅದನ್ನ ಬಲ ಮಾಡ್ಬೇಕು ನೀವು. ಬಲ ಅಂದ್ರೆ ದ್ವಿಗುಣ, ಡಬಲ್ ಟ್ರಿಬಲ್ ಮಾಡಬೇಕು, ತ್ರಿಗುಣ ಮಾಡಬೇಕು. ಅಂದ್ರೆ ನೀವೆಷ್ಟು ಶ್ರಮ ಪಡ್ತೀರೋ ಆ ಶ್ರಮಕ್ಕೆ ತಕ್ಕಂತ ಪ್ರತಿಫಲ, ಶ್ರಮಕ್ಕಿಂತ ಮಿಗಿಲಾದಂತ ಪ್ರತಿಫಲ ಅನ್ನುವಂಥದ್ದು ನಿಮ್ಗೆ ಸಿಗ್ಲಿಕ್ಕೆ ಬಹಳಷ್ಟು ಸಪೋರ್ಟ್ ಮಾಡುತ್ತೆ. ಅದರಲ್ಲಿ ಯಾವುದೇ ಡೌಟ್ ಅಂತೂ ಖಂಡಿತ ಇಲ್ಲ. ಅಂಡ್ ಸಪ್ತಮದಲ್ಲಿ ಶನಿ ಇರ್ತಕ್ಕಂಥದ್ದು, ಆಮೇಲೆ ಷಷ್ಠದಲ್ಲಿ ರಾಹು ಇರತಕ್ಕಂಥದ್ದು, 12ನೇ ಮನೆ ಕೇತು. ರಾಹು ಕೇತುಗಳಂತೂ ಕನ್ಯಾ ರಾಶಿಯವ್ರಿಗೆ ಈ ವರ್ಷ ಪೂರ್ತಿ ಸೂಪರ್ ಬಿಡಿ, ಅದರಲ್ಲೇನು ತೊಂದರೆ ಇಲ್ಲ. 7ನೇ ಮನೆ ಶನಿ ಸ್ವಲ್ಪ ನೇರ ದೃಷ್ಟಿ ಇರೋದ್ರಿಂದ ಒಂದ್ ಸ್ವಲ್ಪ ಉಗ್ರತ್ವ ಇರುತ್ತೆ, ಒಂಚೂರು ದೇಹ ದಣಿಯುವಂಥದ್ದು, ಸ್ವಲ್ಪ ಮಟ್ಟಿಗೆ ಸುಸ್ತಾಗುವಂಥದ್ದು, ಇದೆಲ್ಲ ಆಗ್ಬೋದೇ ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ. ಜನರಲೈಸ್ ಆಗಿ ನೋಡೋದಾದ್ರೆ ಅತ್ಯಂತ ಶುಭ ಫಲವಾಗಿದ್ದು ನೀವು ಇತರರಿಗೆ ಆದರ್ಶಪ್ರಾಯವಾಗಿರ್ತೀರಾ. ಸಾಮಾಜಿಕ ಸ್ಥಾನಮಾನ, ಗೌರವ ಹೆಚ್ಚಾಗಲಿದೆ. ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನ ಎದುರಿಸುವಂತ ಶಕ್ತಿ ನಿಮಗೆ ಸಿಗುತ್ತೆ. ತನ್ಮೂಲಕ ಧನಲಾಭ ಪ್ರಾಪ್ತಿ, ಗಂಭೀರ ಹಾಗೂ ಗೌಪ್ಯ ವಿಚಾರಗಳಿಂದ ನಿಮಗೆ ಮತ್ತಷ್ಟು ಎನರ್ಜಿ ಬರುತ್ತೆ. ವಿಶೇಷವಾಗಿ ನೂತನ ಉದ್ಯೋಗ ಪ್ರಾಪ್ತಿ, ಜಯಪ್ರಾಪ್ತಿ, ಆಹಾರದ ವಿಚಾರದಲ್ಲಿ ಕೂಡ ನಿಮಗೆ ಅನುಕೂಲ ಇದೆ. ಆರೋಗ್ಯದಲ್ಲಿ ಅಭಿವೃದ್ಧಿ ಇದೆ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಮಾಸ. ತೃಪ್ತಿದಾಯಕ ಏನಪ್ಪ ಅಂದ್ರೆ ನಿಮ್ಮ ಬುದ್ಧಿವಂತಿಕೆಯಿಂದ ಶತ್ರುಗಳನ್ನ ಗೆಲ್ತೀರಾ. ಕೈಗಾರಿಕೋದ್ಯಮದಲ್ಲಿ ಸ್ಮಾಲ್ ಸ್ಕೇಲು, ಮೀಡಿಯಂ ಸ್ಕೇಲು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅವರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಉತ್ತಮ ಪ್ರಗತಿ. ಹಿರಿಯರ ಅಭಿಪ್ರಾಯವನ್ನು ಹೆಚ್ಚು ಗೌರವಿಸಿ. ವ್ಯಾಪಾರದಲ್ಲಿ ಪ್ರಗತಿ ಹೆಚ್ಚಾಗಿ ಆರೋಗ್ಯ ವೃದ್ಧಿ ಆಗತ್ತೆ. ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಲಾಭದಾಯಕವಾಗಿದ್ದು ಅದರಿಂದ ಅನುಕೂಲನೂ ಆಗುತ್ತೆ. ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸ್ನೇಹಿತರಿಂದ ಸಹಾಯ, ತಿಂಗಳ ಅಂತ್ಯದಲ್ಲಿ ಮತ್ತಷ್ಟು ಅಭಿವೃದ್ಧಿ. ವ್ಯಾಪಾರದಲ್ಲಿ ಒಂದು ಹಂತಕ್ಕೆ ನೆಕ್ಸ್ಟ್ ಲೆವೆಲ್ ಬ್ರಾಂಚು ಅಥವಾ ಬೇರೆ ಬೇರೆ ಒಂದು ಸ್ಥಾನಗಳನ್ನ ಪಡೆಯುವಂತ ಯೋಗ್ಯತೆಗಳು ಕಾಣ್ತಾ ಇದೆ. ಇನ್ನು ಸಂಸಾರದ ದುಃಖಗಳು, ತಾಪತ್ರಯಗಳು ದೂರವಾಗುತ್ತೆ. ಷೇರು ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ ಆಗುತ್ತೆ. ಫಿನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗ್ತೀರಾ. ರಾಜಕೀಯ ವ್ಯಕ್ತಿಗಳಿಗೆ ಭಯ ನಷ್ಟ, ಮಾನ ನಷ್ಟಗಳು ದೂರವಾಗಿ ಅಧಿಕಾರ ಪ್ರಾಪ್ತಿ, ವಾಹನ ಯೋಗ ಪ್ರಾಪ್ತಿ ಕೂಡ ಇದೆ. ಅನೇಕ ದಿನಗಳಿಂದ ನಿರೀಕ್ಷಿಸ್ತಾ ಇರತಕ್ಕಂಥ ಕೆಲಸಗಳು ಈ ತಿಂಗಳಿಂದ ಶುಭ ಆಗುತ್ತೆ. ನಿಮಗೆ ಪಾಸಿಟಿವ್ ಆಗೋದಕ್ಕೆ ಬಂಧುಗಳ ಆಗಮನದಿಂದ ಕೂಡ ನಿಮಗೆ ಸಹಾಯ ಸಿಗುತ್ತೆ. ಹೊಸ ಕೆಲಸದಲ್ಲಿ ಜಯಪ್ರಾಪ್ತಿಯಾಗಿ ದೇವಾಲಯ ದರ್ಶನ, ಸಮಾಜದಲ್ಲಿ ಹೆಚ್ಚಿನ ಗೌರವ ಸ್ಥಾನಮಾನ ಗಳಿಸುವಂತಹ ಯೋಗ. ಸರ್ಕಾರಿ ಕೆಲಸದಲ್ಲೂ ಕೂಡ ನಿಮ್ಗೆ ಅನುಕೂಲ. ಮೇಲಧಿಕಾರಿಗಳಿಂದ ನಿಮಗೆ ಹೆಚ್ಚು ಸಪೋರ್ಟ್ ಸಿಗುತ್ತೆ. ಕಿರುಕುಳಗಳು ದೂರ ಆಗುತ್ತೆ. ಅಸಮಾಧಾನ ದೂರವಾಗುತ್ತೆ. ಕೃಷಿಗೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ಇನ್ನ ಹೆಚ್ಚಿನ ಅಭಿವೃದ್ಧಿ. ರೈತರಿಗೆ ಮೃಷ್ಟಾನ್ನ ಭೋಜನ, ಒಳ್ಳೆಯ ಸಂತಸದ ವಾತಾವರಣ, ತೃಪ್ತಿಯಾಗಿ ನಿಮ್ಮ ಮಾತು ನಿಮಗೆ ಹೆಸರನ್ನ ಕೊಡುತ್ತೆ. ನಿಮ್ಮ ಮಾತು ನಿಮಗೆ ಬಲ ಆಗತ್ತೆ. ಯಾರಿಗೆ ಬೇಸರ ಮಾಡದೆ ನಿರರ್ಗಳವಾಗಿ ಮಾತಾಡಿ ಪುಷ್ಕಳವಾದಂತಹ ಮಾತಿನಿಂದ ಬಲ ನಿಮಗೆ ವೃದ್ಧಿ ಆಗುತ್ತೆ. ಸ್ವಲ್ಪ ಪ್ರಯಾಣಕ್ಕೆ ಅನುಕೂಲ ಆಗುತ್ತೆ. ಸ್ನೇಹಿತರಿಂದ ಕೂಡ ನಿಮ್ಗೆ ಹೆಚ್ಚಿನ ಸಪೋರ್ಟ್ ಸಿಗುವಂಥದ್ದು. ಸಹೋದರಿಯರ ಸಹಾಯ ಅನ್ನುವಂಥದ್ದು ಸಿಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೂ ಕೂಡ ಉತ್ತಮ ಲಾಭದಾಯಕವಾಗಿರ್ತಕ್ಕಂಥ ಮಾಸ. ಜೊತೆಗೆ ವ್ಯಾಪಾರದಲ್ಲಿ ನೂತನ ವ್ಯಾಪಾರ ಅಂದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ವ್ಯಾಪಾರದ ಜೊತೆಗೆ ಹೊಸ ವ್ಯಾಪಾರ ಶುರು ಮಾಡೋದು, ಪ್ರೈಮರಿ, ಸೆಕೆಂಡರಿ, ಇದರ ಇನ್ಕಮ್ಸ್ ಅನ್ನ ಶುರು ಮಾಡುವಂಥದ್ದು. ಬಂಡವಾಳ ಹೂಡಿಕೆಗೆ ತುಂಬಾ ಒಳ್ಳೆ ಫಲ, ಹಾಗಾಗಿ ಪ್ರಯತ್ನ ಪಡಿ. ವಾಹನ ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಹಳ ದಿನದಿಂದ ಆಗದೇ ಇರತಕ್ಕಂಥ ಕೆಲಸಗಳೆಲ್ಲ ಪರಿಪೂರ್ಣ ಆಗಕ್ಕೆ ಶುರುವಾಗುತ್ತೆ. ನೂತನ ದಂಪತಿಗಳಿಗೆ ಈ ತಿಂಗಳು ಬಹಳ ಉತ್ತಮ, ಸಿಹಿ ವಾತಾವರಣ. ಬಹಳ ದಿನಗಳಿಂದ ಆಗದೇ ಇರತಕ್ಕಂಥ ಕೆಲಸಗಳಾಗಿ ಸಂತೋಷ ಅನ್ನೋದು ಪ್ರಾಪ್ತಿ ಆಗುತ್ತೆ. ಅನಿರೀಕ್ಷಿತವಾಗಿ ಸ್ವಲ್ಪ ಕೆಲಸಗಳು ಹೆಚ್ಚಾಗಿರುತ್ತೆ. ಹೊಸ ಆಪರ್ಚುನಿಟೀಸ್, ಆಪ್ಷನ್ಸ್ ನಿಮ್ ಕಡೆ ಬರುತ್ತೆ. ಯಾವುದೇ ಆಪರ್ಚುನಿಟೀಸ್ ಬಂದ್ರು ದೇವರು ಪ್ರಸಾದ ಅಂತ ಸ್ವೀಕಾರ ಮಾಡಿ. ಯಾಕಂದ್ರೆ ಒಂದ್ಸಲ ಭಗವಂತ ಕೊಟ್ಟಾಗ ತೃಪ್ತಿಯಾಗಿ ತಗೊಳ್ಳುವಂಥದ್ದು ಬಹಳ ಒಳ್ಳೆಯದು. ಈ ಮೂಲಕ ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭ ಮಾಸ, ಅತ್ಯಂತ ಶುಭ ಫಲ ಜೂನ್ ತಿಂಗಳು ಅಂತ ಹೇಳ್ಬೋದು. ಆದ್ರೆ ಶನಿಯ ನೇರ ದೃಷ್ಟಿ ಇರೋದ್ರಿಂದ ಇದೊಂದು ಮಾತ್ರ ಒಂದ್ ಸ್ವಲ್ಪ ಎಚ್ಚರವಾಗಿರ್ಬೇಕು. ಓಡಾಡ್ಬೇಕಾದ್ರೆ ಕಾಲು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಕಾಲು ಎಡು ಬಿಡೋದು, ಏಟ್ ಮಾಡ್ಕೊಳ್ಳೋದು, ಮೊಣಕಾಲು ಸಮಸ್ಯೆ ಮಾಡ್ಕೊಳ್ಳೋದು. ಅಥವಾ ಶನಿ ಅಂತಂದ್ರೆ ಈಗ ಎಕ್ಸಾಂಪಲ್, ನೀವು ಏನೋ ಒಂದು ಕೆಲಸ ಮಾಡಕ್ ಹೋಗಿ ಅತ್ಯಂತ ದುರಾಸೆ ಪಟ್ಬಿಟ್ಟು ಆ ಕೆಲಸನ ಹಾಳು ಮಾಡ್ಕೊಳ್ಳೋದು, ಈ ತರದೆಲ್ಲ ಆಗುವಂತ ಸಾಧ್ಯತೆಗಳು ಇರುತ್ತೆ. ನಿಧಾನ ಆಗುವಂತದ್ದೆಲ್ಲ ಇರುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, 7ನೇ ಮನೆ ಶನಿಯ ನೇರ ದೃಷ್ಟಿ ಕನ್ಯಾ ರಾಶಿಯವ್ರ ಮೇಲೆ ಬೀಳ್ತಾ ಇರೋದ್ರಿಂದ ನೀವೇನ್ ಮಾಡ್ಬೇಕು,
ಈ 27ನೇ ತಾರೀಕು, ಜೂನ್ 27ನೇ ತಾರೀಕು ಶನಿ ಪ್ರದೋಷ ಇದೆ. ಅವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಶನಿವಾರದ ದಿನ ಪ್ರದೋಷ ಬರುವಂತದ್ದು. ಪ್ರದೋಷ ಯಾರಿಗೆ ಅಧಿಪತಿ? ಪ್ರದೋಷಕ್ಕೆ ಅಧಿಪತಿ ಯಾರು ಅಂತಂದ್ರೆ ನಂದಿ ಮತ್ತೆ ಈಶ್ವರ. ಅವತ್ತು ಶನಿವಾರ ಆದ್ರಿಂದ ಶನಿ ಪ್ರದೋಷ ಅನ್ನುವಂಥದ್ದು ಬಹಳ ವಿಶೇಷವಾದ ಫಲ ಕೊಡುತ್ತೆ. ಅವತ್ತಿನ ದಿನ ನೀವೆಲ್ಲೇ ಇದ್ರೂ ಕೂಡ ಶಿವಾಲಯಗಳು ಎಲ್ಲಾ ಕಡೆ ಇರುತ್ತೆ. ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ನಂದೀಶ್ವರನ ಅಭಿಷೇಕ, ಶಿವನ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಸ್ವೀಕಾರ ಮಾಡಿ, ನಂದಿಯ 2 ಕೊಂಬಿನಿಂದ ಸ್ವಾಮಿಯ ದರ್ಶನವನ್ನ ಮಾಡಿ ಆಶೀರ್ವಾದವನ್ನ ಪಡ್ಕೊಳ್ಳಿ. ನೇರ ಶನಿ ದೃಷ್ಟಿ ಏನಿದೆ ನಿಮ್ಮ ರಾಶಿ ಮೇಲೆ, ಅದನ್ನ ಕಂಟಕ ಶನಿ ಅಂತ ಕೂಡ ಕರಿತೀವಿ ಜ್ಯೋತಿಷ್ಯ ಶಾಸ್ತ್ರದ ಮಾತಲ್ಲಿ. ಆ ಕಂಟಕ ಶನಿ ಕೂಡ ದೂರವಾಗಿ ಶನಿ ಪ್ರದೋಷ ದಿನ ಸ್ವಾಮಿಯ ಆಶೀರ್ವಾದದಿಂದ ಮತ್ತಷ್ಟು ಅಭಿವೃದ್ಧಿಯನ್ನ ಕಾಣ್ತೀರಾ. ಹಾಗಾಗಿ 1 ವರ್ಷ ವಿಶೇಷವಾದಂತ ಫಲ ಇದೆ. ಜೂನ್ ತಿಂಗಳಲ್ಲೇ ಪ್ರಾರಂಭ ಆಗ್ತಾ ಇದೆ. ಸಂತೋಷವಾಗಿರಿ. ನಿಮ್ಮ ಮೂಲ ಜಾತಕದಲ್ಲಿ ಏನೇ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಚಿಂತೆ ಮಾಡಬೇಡಿ. ಬಹಳಷ್ಟು ಅನುಕೂಲವಾಗಿ ಭಗವಂತ ಒಳ್ಳೆಯ ಫಲಗಳನ್ನ ಕೊಡ್ತಾ ಬರ್ತಾನೆ. ಸಾಧ್ಯವಾದಷ್ಟು ಪಾಸಿಟಿವ್ ಮೈಂಡ್ ಅನ್ನ ಇನ್ಕ್ರೀಸ್ ಮಾಡ್ಕೊಡಿ. ಸಕ್ಸಸ್ ಕಡೆಗೆ ಪ್ರಯಾಣ ಮಾಡಿ. ನಿಮಗೆ ಭಗವಂತನಾಗಿರ್ತಕ್ಕಂಥ ಗುರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ನೆನಪಿರ್ಲಿ, ಹರ ಮುನಿದರು ಗುರು ಕಾಯುವನು, ಗುರು ಮುನಿದರ ಕಾಯುವನು ಯಾರೂ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಗುರುವಿನ ಬಲ ಬಂದ್ರೂ ಕೂಡ ಅಷ್ಟೇ ತರ ಬಲ ಬರುತ್ತೆ. ಕನ್ಯಾ ರಾಶಿಯವರಿಗೆ ಲಾಭದ ಗುರುವಿನ ಫಲ ಅನುಭವಿಸಿ ಸಂತೋಷವಾಗಿರಿ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಜೂನ್ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.